ನಮಸ್ಕಾರ. ಮುಖ್ಯಾಂಶಗಳು. ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ಬೆಂಗಳೂರಿಗಿಂದು ಆಗಮನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಮಾಲೋಚನೆ. ವಿಶ್ವದ ಎಲ್ಲಾ ರಾಷ್ಟ್ರಗಳ ಜತೆಗೂಡಿ ಭಯೋತ್ಪಾದನೆ ಹತ್ತಿಕ್ಕಲು ಬ್ರಿಟನ್ ಬೆಂಬಲ. ಥೆರೆಸಾ ಮೇ. ಟಿಪ್ಪು ಜಯಂತಿ ಆಚರಣೆ. ಅಹಿತಕರ ಘಟನೆ ನಡೆಯದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ. ಡಾ ಜಿ ಪರಮೇಶ್ವರ್. ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಿದ ಮಾಲಿನ್ಯ. ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲು ಕೇಂದ್ರ ಸೂಚನೆ. ವಾರ್ತೆಗಳ ವಿವರ. ಭಾರತ ಪ್ರವಾಸದಲ್ಲಿರುವ ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ಒಂದು ದಿನದ ಭೇಟಿಗಾಗಿ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಮಾತುಕತೆ ನಡೆಸಲಿರುವ ಅವರು ನಂತರ ಸ್ಟೋನ್ ಹಿಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದ ಖಾಸಗಿ ಸಂಸ್ಥೆಯೊಂದರಲ್ಲಿ ಏರ್ಬಸ್ 320ರ ಬಿಡಿ ಭಾಗಗಳ ತಯಾರಿಕಾ ಘಟಕವನ್ನು ವೀಕ್ಷಿಸಲಿದ್ದಾರೆ. ಬಳಿಕ ನಗರದ ಹಲಸೂರಿನಲ್ಲಿರುವ ಸೋಮೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ನೇರವಾಗಿ ಲಂಡನ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸುವ ನಿಟ್ಟಿನಲ್ಲಿ ವೀಸಾ ನಿಯಮ ಸಡಿಲಿಕೆ ಕುರಿತು ಚರ್ಚಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಆರ್ ವಿ ದೇಶಪಾಂಡೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. Delhi there. She has inaugurated the IT summit also. ನಾಳೆ ಅವ್ರು ಮುಂಜಾನೆ ದಿಲ್ಲಿಯಿಂದ ಬೆಂಗಳೂರಿನ ಇಲ್ಲಿ ಬಂದು ಇಡೀ ದಿನ ಇಲ್ಲೇ ಇರ್ತಾರೆ. ಸಂಜೆ 5:45ಗೆ ಅವ್ರ ನಿರ್ಗಮನತೆ. ಮುಖ್ಯವಾಗಿ ನಮ್ಮ ಮತ್ತು ಬ್ರಿಟನ್ ರಾಷ್ಟ್ರದ ಸಂಬಂಧ ಬಹಳ ಪ್ರೀತಿಯ ವಿಶ್ವಾಸ ಸಂಬಂಧ ಇದೆ. ಹಲವಾರು ಐಟಿ ಬಿಟಿ ಇಂಡಸ್ಟ್ರೀಸು, ಫಾರ್ಮಾ ಇರ್ಬೋದು, ಅವಿಯೇಷನ್ ಇರ್ಬೋದು, ಲಂಡನ್ನಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಇರ್ಬೋದು, ಅವರು ನಮ್ಮ ಬಹಳ ನೆಚ್ಚಿನ ಸಂಬಂಧಿವೆ. ಹಾಗಾಗಿ ಈ ವಿಸಿಟ್ ದಿಂದ ಒಂದು ಬಹಳ ಸ್ಪಷ್ಟ ಆಗಿದೆ. ವಾಟ್ ಇಸ್ ಪ್ರೂವ್ಡ್ ದಟ್ ಇಂಡಿಯಾ ಅಂಡ್ ಮೋರ್ ಸೋ ಕರ್ನಾಟಕ ಹ್ಯಾಸ್ ದಿ ಪೊಟೆನ್ಷಿಯಲ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಟೆಕ್ನಾಲಜಿ ಅಂದ್ರೆ ಕರ್ನಾಟಕ. ಇಟ್ ಇಸ್ ಸ್ಟಾರ್ಟ್ಅಪ್ ಇರ್ಬೋದು, ಇಟ್ ಇಸ್ ಐಟಿ ಇರ್ಬೋದು, ಇಟ್ ಇಸ್ ಬಿಟಿ ಇರ್ಬೋದು, ಇಟ್ ಇಸ್ ದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಬ್ರಿಟನ್ ಟೆಕ್ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ಉದ್ಘಾಟಿಸಿದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಅನ್ವೇಷಣಾ ಉದ್ಯಮಿಗಳು, ಕೌಶಲ್ಯಯುತ ಕೆಲಸಗಾರರು ಮತ್ತು ಸಂಶೋಧನಾ ಹಾಗೂ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ತಂತ್ರಜ್ಞರು ಎಲ್ಲರೂ ಒಗ್ಗೂಡಿ ಆರ್ಥಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಚ್ಚಿನ ಲಾಭ ಗಳಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಭಾರತ ಮತ್ತು ಬ್ರಿಟನ್ ಶುದ್ಧ ಇಂಧನ ವಲಯದಲ್ಲಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರವನ್ನು 10 ಮಿಲಿಯನ್ ಪೌಂಡ್ ವೆಚ್ಚದಲ್ಲಿ ತೆರೆಯಲು ಜಂಟಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ಹೆಚ್ಚಿನ ಬಂಡವಾಳ ಆಕರ್ಷಿಸಲಾಗುತ್ತಿದೆ. ವೈಜ್ಞಾನಿಕ ಜ್ಞಾನವನ್ನು ತಂತ್ರಜ್ಞಾನದ ಮೂಲಕ ಬಳಸಿಕೊಂಡು ಉಭಯ ದೇಶಗಳು ಹೆಚ್ಚಿನ ಅಭಿವೃದ್ಧಿ ಸಾಧಿಸಬಹುದಾಗಿದೆ ಎಂದು ಹೇಳಿದರು. Trade including through greater mobility of skilled professionals. ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ಹೆಚ್ಚಿನ ಸಂಖ್ಯೆಯ ಭಾರತೀಯ ಉದ್ಯಮಿಗಳು ಪದೇ ಪದೇ ಬ್ರಿಟನ್ಗೆ ಭೇಟಿ ನೀಡುತ್ತಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡಲು ವೀಸಾ ನಿಯಮ ಸರಳೀಕರಣಗೊಳಿಸಲಾಗುವುದು ಎಂದರು. We've also agreed to establish structured talks at officials level to identify what more we can do now before the UK leaves the EU to remove barriers to business. And this will pave the way for securing a deeper trade and investment relationship. This relationship matters more than ever. India is a leading power in the world, the largest democracy, the fastest growing major economy, the second largest contributor to UN peacekeeping operations, a country that we would like to see take a permanent seat on the United Nations Security Council, and a natural partner for Britain. We want to work with India for our shared prosperity, our shared security, and as a force for good in the world.
ಎಲ್ಲ ಬಗೆಯ ಭಯೋತ್ಪಾದನಾ ಚಟುವಟಿಕೆಗಳನ್ನು ತಾವು ಖಂಡಿಸುತ್ತೇವೆ ಹಾಗೂ ಅದರ ವಿರುದ್ಧ ಹೋರಾಡುತ್ತಿರುವ ಎಲ್ಲ ರಾಷ್ಟ್ರಗಳ ಜತೆಗೂಡಿ ಭಯೋತ್ಪಾದನೆ ಹತ್ತಿಕ್ಕಲು ಬೆಂಬಲ ನೀಡಲಾಗುವುದು ಎಂದು ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ದೆಹಲಿಯಲ್ಲಿ ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಮತ್ತು ಕಾನೂನು ಸುವ್ಯವಸ್ಥೆ ಮೌಲ್ಯಗಳನ್ನು ಸಮರ್ಥಿಸಿಕೊಳ್ಳಲು ಭಾರತ ಸೇರಿದಂತೆ ಎಲ್ಲಾ ರಾಷ್ಟ್ರಗಳ ನೆರವಿಗೆ ಬ್ರಿಟನ್ ಧಾವಿಸುತ್ತದೆ. ವಿಶ್ವದ ನಾನಾ ದೇಶಗಳ ಜತೆ ಒಗ್ಗೂಡಿ ಭಯೋತ್ಪಾದನೆ ನಿರ್ಮೂಲನೆಗೆ ಶ್ರಮಿಸಲಿದೆ ಎಂದು ತಿಳಿಸಿದರು. India and the UK share, that we share with other countries. It's important that we all stand up against terrorism. ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನ್ಮಶತಮಾನೋತ್ಸವ ಸಮಾರಂಭವನ್ನು ಇದೇ 19ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ. ಪರಮೇಶ್ವರ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಇಂದಿರಾ ಗಾಂಧಿ ಅವರ 100ನೇ ಜನ್ಮದಿನಾಚರಣೆಯನ್ನು ದೇಶಾದ್ಯಂತ 1 ವರ್ಷಗಳ ಕಾಲ ಆಚರಿಸಲಾಗುತ್ತದೆ. ಅವರು ದೇಶಕ್ಕೆ ನೀಡಿರುವ ಕೊಡುಗೆ ಯುವ ಪೀಳಿಗೆಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು. ಶಾಂತಿ ಕದಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಮೇಶ್ವರ್ ತಿಳಿಸಿದರು. ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಭಾಗವಹಿಸುತ್ತಾರೆ. ಇಡೀ ವರ್ಷ ಇಂದಿರಾಜಿ ಅವರ ನೆನಪಿಗಾಗಿ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕಾಟವನಹಳ್ಳಿಯಲ್ಲಿ ಮೊಬೈಲ್ ಆಪ್ ಮೂಲಕ ಬೆಳೆ ಕಟಾವು ಪ್ರಾಯೋಗಿಕ ಪರೀಕ್ಷೆ ನಿನ್ನೆ ನಡೆಸಲಾಯಿತು. ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಈ ಕುರಿತಂತೆ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದರು. ನಂತರ ಕೃಷ್ಣ ಬೈರೇಗೌಡ ಈ ಹೊಸ ತಂತ್ರಜ್ಞಾನದಿಂದ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆ ನಷ್ಟ ಕುರಿತು ವಾಸ್ತವ ಅಂಶವನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ. ಬೆಳೆ ವಿಮೆ ಪರಿಹಾರಕ್ಕೆ ಇದು ನೆರವಾಗಲಿದೆ. ಇದೇ ಮೊದಲ ಬಾರಿಗೆ ದೇಶದಲ್ಲೇ ಈ ಪ್ರಯೋಗವನ್ನು ಇಲಾಖೆ ಜಾರಿಗೆ ತರುತ್ತಿದೆ ಎಂದರು. ಈ ಟ್ಯಾಬ್ಗಳ ಮುಖಾಂತರ ಸ್ಥಳದಲ್ಲೇ ಬಂದು ಇಳುವರಿಯನ್ನ ಇತ್ಯರ್ಥ ಮಾಡತಕ್ಕಂಥ ವಿಧಾನವನ್ನ ಈ ವರ್ಷದಿಂದ ದೇಶದಲ್ಲೇ ಮೊದಲ ಬಾರಿಗೆ ನಾವು ಆರಂಭ ಮಾಡಿದ್ದೇವೆ. ಈ ರೀತಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಮಾಡ್ತಾ ಇರೋದು ನಾವೇ ಮೊದಲು. ಇದರಲ್ಲಿ ಅಕ್ರಮ ಮಾರ್ಗಗಳ ಮೂಲಕ ರಕ್ಷಣಾ ಒಪ್ಪಂದಗಳನ್ನು ಪಡೆಯುವ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ರಕ್ಷಣಾ ಸಚಿವಾಲಯ ಹೊಸ ನೀತಿಯನ್ನು ಅನುಮೋದಿಸಿದೆ. ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ನೇತೃತ್ವದ ರಕ್ಷಣಾ ಖರೀದಿ ಮಂಡಳಿ ಸಚಿವಾಲಯ ಸಲ್ಲಿಸಿದ್ದ ಕರಡು ನೀತಿಗೆ ಅನುಮೋದನೆ ನೀಡಿದೆ. ಇದಲ್ಲದೆ ಮಂಡಳಿ ಭಾರತೀಯ ವಾಯುಪಡೆಗೆ ಸುಮಾರು 50,000 ಕೋಟಿಗೂ ಅಧಿಕ ಮೊತ್ತದ 83 ಲಘು ಯುದ್ಧ ವಿಮಾನಗಳನ್ನು ಖರೀದಿಸಲು ಸಹ ಒಪ್ಪಿಗೆ ನೀಡಿದೆ. ಸ್ವದೇಶಿ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಿತ ಯೋಜನೆಯಡಿ ರಕ್ಷಣಾ ಉತ್ಪನ್ನಗಳನ್ನು ಖರೀದಿಸುತ್ತಿರುವ ಮೊದಲ ಯೋಜನೆ ಇದಾಗಿದೆ. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವ ರಕ್ಷಣಾ ಉತ್ಪನ್ನಗಳನ್ನು ಖರೀದಿಸಲು ಒತ್ತು ನೀಡಲಾಗುತ್ತಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಂದ ಶಿಕ್ಷೆಗೊಳಗಾದ ತಕ್ಷಣವೇ ಸಂಸದರು ಹಾಗೂ ಶಾಸಕರನ್ನು ಅನರ್ಹಗೊಳಿಸಬೇಕೆಂಬ ಪ್ರಸ್ತಾವವನ್ನು ಚುನಾವಣಾ ಆಯೋಗ ಬೆಂಬಲಿಸಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಟಿಎಸ್ ಠಾಕೂರ್ ನೇತೃತ್ವದ ನ್ಯಾಯಪೀಠದ ಮುಂದೆ ಚುನಾವಣಾ ಆಯೋಗ ಈ ನಿಲುವು ಮಂಡಿಸಿದೆ. ಅಪರಾಧಿಗಳೆಂದು ನ್ಯಾಯಾಲಯಗಳಿಂದ ಘೋಷಿಸಲ್ಪಟ್ಟ ಸಂಸದರು ಹಾಗೂ ಶಾಸಕರು ಸಂಸತ್ ಹಾಗೂ ಆಯಾ ವಿಧಾನಸಭೆಗಳು ಅವರನ್ನು ಅನರ್ಹರು ಎಂದು ಅಧಿಸೂಚನೆ ಪ್ರಕಟಿಸುವವರೆಗೆ ಅವರು ಆ ಸ್ಥಾನದಲ್ಲಿ ಮುಂದುವರಿಯುತ್ತಿದ್ದು ಅದು ನಿಲ್ಲಬೇಕು ಎಂದು ಆಯೋಗ ಪ್ರತಿಪಾದಿಸಿದೆ. ರಾಜಧಾನಿ ದೆಹಲಿಯಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯ ತಡೆಗೆ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೇಂದ್ರ ಪರಿಸರ ಸಚಿವ ಅನಿಲ್ ಮಾಧವ್ ದವೆ ಸೂಚಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅವರು ನೆರೆಯ ರಾಜ್ಯಗಳ ಪರಿಸರ ಸಚಿವರ ಸಭೆ ನಡೆಸಿದ ನಂತರ ಮಾಲಿನ್ಯ ಮಟ್ಟ ಮಿತಿ ಮೀರುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಿಸಲು ದೆಹಲಿ ಸೇರಿದಂತೆ ನೆರೆಯ ರಾಜ್ಯಗಳು ಒಗ್ಗೂಡಿ ಕ್ರಿಯಾ ಯೋಜನೆ ರೂಪಿಸಬೇಕು, ತಕ್ಷಣಕ್ಕೆ ಕೃತಕ ಮಳೆ ಸುರಿಸುವ ಮೂಲಕ ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕು ಎಂದರು. जो कि 70-80% के आसपास जल गई है, उसका जो नुकसान हमें होना था हो गया है. आगे उसको करना पड़ेगा और देखना पड़ेगा और उसे एड्रेस करना पड़ेगा. लेकिन दिल्ली के अंदर हमको 365 दिन प्रतिदिन इस पे काम करना पड़ेगा. ರಾಜಧಾನಿಯಲ್ಲಿ 3 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಮತ್ತು 5 ದಿನಗಳ ಕಾಲ ಎಲ್ಲಾ ಬಗೆಯ ಕಟ್ಟಡ ನಿರ್ಮಾಣ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ ಮಧ್ಯೆ ಮಾಲಿನ್ಯ ಕುರಿತಾದ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಇಂದು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ.
ಒಣಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರಾಜ್ಯದಲ್ಲೇ ಖ್ಯಾತಿ ಹೊಂದಿರುವ ಹಾವೇರಿ ಜಿಲ್ಲೆ ಬ್ಯಾಡಗಿಯ ಎಪಿಎಂಸಿ ಮಾರುಕಟ್ಟೆ ದಾಖಲೆ ಮಟ್ಟದ ದರವನ್ನು ಕಂಡುಕೊಂಡಿದೆ. ಮಾರುಕಟ್ಟೆಯಲ್ಲಿ ನಿನ್ನೆ ಪ್ರತಿ ಕ್ವಿಂಟಾಲ್ ಮೆಣಸಿನಕಾಯಿಗೆ 22,500 ರೂಪಾಯಿ ಬೆಲೆ ಲಭಿಸಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ದೂರದರ್ಶನದೊಂದಿಗೆ ವರ್ತಕ ರಾಜು ಮೊರಗೇರಿ, ಈ ವರ್ಷ ದರದಲ್ಲಿ 12,000ದಿಂದ 22,000 ರೂಪಾಯಿವರೆಗೆ ಹೆಚ್ಚಳ ಕಂಡುಬಂದಿದೆ. ನವೆಂಬರ್ ಮೊದಲ ವಾರದಲ್ಲಿಯೇ ಹೆಚ್ಚಿನ ಮೆಣಸಿನಕಾಯಿ ಮಾರುಕಟ್ಟೆಗೆ ಬಂದಿರುವುದು ಈ ಬಾರಿಯ ವಿಶೇಷವಾಗಿದೆ ಎಂದರು. 12,000 ಚೀಲಗಳವರೆಗಿತ್ತು. ಅತಿ ಹೆಚ್ಚಿನ ರೇಟು 22,550 ರೂಪಾಯಿಗಳಿಗೆ ವಿಕ್ರಿಯಾಗಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷವೆನಿಸುತ್ತದೆ. ಈ ಸಲ ಈಗ 22 ವರ್ಷ ರೈತ ಹನುಮಂತಪ್ಪ, ಈ ಬಾರಿ ಉತ್ತಮ ಫಸಲು ಬಂದಿದ್ದು ಅದಕ್ಕೆ ತಕ್ಕಂತೆ ತೃಪ್ತಿಕರ ಬೆಲೆಯೂ ಸಿಕ್ಕಿದೆ ಎಂದು ಸಂತಸದಿಂದ ನುಡಿದರು. ಕಾಯಿ ಸತಿ ಒಳ್ಳೆ ಚೆನ್ನಾಗಿ ಮಾತ್ರಿ. ವಿಶ್ವೇಶ್ವರಯ್ಯ ಕೈಗಾರಿಕಾ ತಂತ್ರಜ್ಞಾನ ಸಂಸ್ಥೆ ಆಯೋಜಿಸಿರುವ ವಿಜ್ಞಾನ ಚಲನಚಿತ್ರ ಪ್ರದರ್ಶನಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನಿರ್ದೇಶಕ ಎನ್ಆರ್ ವಿಶುಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿಶ್ವೇಶ್ವರಯ್ಯ ಕೈಗಾರಿಕಾ ತಾಂತ್ರಿಕ ಸಂಸ್ಥೆಯ ಸಹಯೋಗದೊಂದಿಗೆ ವಾರ್ತಾ ಇಲಾಖೆ ವಿಜ್ಞಾನ ಚಲನಚಿತ್ರ ಪ್ರದರ್ಶನವನ್ನು ಡಿಸೆಂಬರ್ನಲ್ಲಿ ಆಯೋಜಿಸಲಿದೆ ಎಂದರು. 27ನೇ ಜನ್ಮದಿನಾಚರಣೆ, ಅವರು ಉತ್ತಮ ಶಿಕ್ಷಣ ಇದೆ, ಉತ್ತಮ ಮೂಲ ಸೌಲಭ್ಯ ಇದೆ. ಆದರೆ ನಮ್ಮ ಹಳ್ಳಿಯಲ್ಲಿರುವಂತಹ ಮಕ್ಕಳುಗಳಿಗೆ ನಿಮಗೆ ಸಿಗುವಂತ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಸೊ ಈ ಡಿಜಿಟಲ್ ಡಿವೈಡ್ ಅನ್ನ ಕಡಿಮೆ ಮಾಡಬೇಕು. ಇವತ್ತು ಇಲ್ಲಿ ನಾವೆಲ್ಲ ಕುಳಿತುಕೊಂಡು ಒಂದು ಉತ್ತಮವಾದ ಆಡಿಟೋರಿಯಂನಲ್ಲಿ ಒಂದು ಬೆಂಗಳೂರು ಸೈನ್ಸ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯ ಫಿಲ್ಮ್ಗಳನ್ನ ನಮ್ಮ ಹಳ್ಳಿಯ ಮಕ್ಕಳು ಕೂಡ ನೋಡಬೇಕು ಅನ್ನೋದು ನನ್ನ ಆಸೆ. ರಾಮನ್ ಸಂಶೋಧನಾ ಸಂಸ್ಥೆಯ ಡಾ ಎನ್ ಉದಯಶಂಕರ್ ದೇಶೀಯ ತಂತ್ರಜ್ಞಾನವನ್ನು ಬಳಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದು ನೊಬೆಲ್ ಪ್ರಶಸ್ತಿ ಪಡೆದ ಪ್ರೊಫೆಸರ್ ಸಿವಿ ರಾಮನ್ ಅವರ ಕೊಡುಗೆ ಅಪಾರವಾದದ್ದು ಎಂದು ಸ್ಮರಿಸಿದರು. ASTC, the American Science and Technology Center, this year decided that 10th November will be celebrated as the International Science Center and Science Museums Day. Named after him. ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಚಲನಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು. Many of you might have object, which has to be heated to that temperature to give you that color. Simple experiment, and this is the first Raman. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಭಾರತಿ ಶಂಕರ್ ನಿನ್ನೆ ಅಧಿಕಾರ ಸ್ವೀಕರಿಸಿದರು. ಬಳಿಕ ಮಹಿಳೆಯರಿಗೆ ಸಂಬಂಧಿಸಿದ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಅರ್ಥಪೂರ್ಣವಾಗಿ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು. ಅರ್ಥಪೂರ್ಣವಾಗಿ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲಿಸೋದಕ್ಕೆ ಮೊದಲು ಪ್ರಥಮವಾಗಿ ಸಂಪೂರ್ಣವಾಗಿ ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಸುವರ್ಣ ಸಂಭ್ರಮ ಮತ್ತು ರಂಗಭೂಮಿ ಉತ್ಸವ ಕಾರ್ಯಕ್ರಮವನ್ನು ನಾಳೆಯಿಂದ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಜಿ ಕಪ್ಪಣ್ಣ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಏಕವ್ಯಕ್ತಿ ಪ್ರದರ್ಶನ, ಪೌರಾಣಿಕ ನಾಟಕ, ಶಾಸ್ತ್ರೀಯ ಮತ್ತು ಸುಗಮ ಸಂಗೀತ ಜುಗಲ್ಬಂದಿ, ರಂಗನಗೆ ಹಬ್ಬ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಂಗ ಕಲಾವಿದ ಬಿವಿ ರಾಜಾರಾಮ್ 82 ರೀತಿಯ ವೈವಿಧ್ಯಮಯ ಕಾರ್ಯಕ್ರಮ ಹಾಗೂ 3 ದಿನಗಳ ಕಾಲ ರಂಗಭೂಮಿ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ ಎಂದರು. ಪೌರಾಣಿಕ ರಂಗಗೀತೆ ಮತ್ತು ಪೌರಾಣಿಕ ನಾಟಕಗಳನ್ನು ಕಲಿಸುವ ಮೇಷ್ಟ್ರುಗಳನ್ನು ಗೌರವಿಸುವುದು. ಈಗ 50 ವರ್ಷಗಳಲ್ಲಿ ಅನೇಕ ಜನ ಮೇಷ್ಟ್ರುಗಳು ನಾಟಕಗಳನ್ನ ಕಲಿಸ್ತಾ ಇದ್ದಾರೆ. ಅವ್ರನ್ನ ಕರೆಸಿ ಅವ್ರನ್ನ ಗೌರವಿಸೋದು ಮತ್ತು ಶ್ರೀ ಪರಮಶಿವನ್ ಅವರ ನೇತೃತ್ವದಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ರಂಗ ಸಂಗೀತದ ಒಂದು ಜುಗಲ್ಬಂದಿ ಕಾರ್ಯಕ್ರಮ. ಸುಮಾರು 82 ರೀತಿಯ ತಂಡಗಳು 82 ರೀತಿ ತಂಡಗಳು ಇದರಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತೀಯ ಉದ್ಯಮಿಗಳಿಗೆ ಮುಕ್ತ ಬ್ರಿಟಿಷ್ ವೀಸಾ, ಬ್ರಿಟನ್ ಪ್ರಧಾನಿ ಥೆರೇಸಾ ಮೇ ಕೊಡುಗೆ. ನವೆಂಬರ್ 10ರಂದು ಟಿಪ್ಪು ಜಯಂತಿ ಆಚರಣೆ, ಬಿಗಿ ಬಂದೋಬಸ್ತ್. ಐಟಿ ನೇಮಕಾತಿ ಶೇಕಡ 43 ಕುಸಿತ, ಮಂದಗತಿ ಆರ್ಥಿಕ ಬೆಳವಣಿಗೆ, ಹೊರಗುತ್ತಿಗೆ ಅವಕಾಶಗಳ ಕೊರತೆ ಕಾರಣ. ಶಬರಿಮಲೆಗೆ ಸ್ತ್ರೀ ಪ್ರವೇಶ ಮುಕ್ತ, ಸುಪ್ರೀಂಗೆ ಕೇರಳ ಸರ್ಕಾರ ಪ್ರಮಾಣ ಪತ್ರ. ಅಮೆರಿಕ ಭವಿಷ್ಯ ಇಂದು ನಿರ್ಧಾರ, ಹಿಲರಿಗೆ ಗೆಲುವಿನ ಕನಸು, ಟ್ರಂಪ್ ಕಾರ್ಡ್ ಕುತೂಹಲ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಎತ್ತಿನಹೊಳೆ ಮರ ಕಡಿಯಲು ಹಸಿರು ನ್ಯಾಯಾಧಿಕರಣ ತಡೆ, ಪರಿಸರ ಸಚಿವಾಲಯ ನೀಡಿರುವ ಅನುಮತಿ ನಿಯಮ ರೀತಿ ಇಲ್ಲ. ದುರಂತ ಕ್ಲೈಮ್ಯಾಕ್ಸ್, ಮಾಸ್ತಿಗುಡಿ ಚಿತ್ರೀಕರಣದ ವೇಳೆ 2 ನಟರು ಜಲಸಮಾಧಿ, ದುನಿಯಾ ವಿಜಿ ಪಾರು.
ಬೆಂಗಳೂರಿನಲ್ಲಿ ನವೆಂಬರ್ 14-15ರಂದು ಥಿಂಕ್ ಬಿಗ್ ಮಹಿಳಾ ಉದ್ಯಮಿಗಳ ಸಮಾವೇಶ. ಅತಿಯಾದ ವಾಹನ ಪ್ರೀತಿ, ನಗರ ಆಗಲಿದೆ ದೆಹಲಿ ರೀತಿ. ಹೆಚ್ಚು ವಾಯು ಮಾಲಿನ್ಯದ ನಗರಗಳಲ್ಲಿ ಬೆಂಗಳೂರಿಗೆ 5ನೇ ಸ್ಥಾನ. ರಣಜಿ ಒಂದೇ ದಿನ 17 ವಿಕೆಟ್, ವಿನಯ್ ಆಲ್ರೌಂಡ್ ಆಟಕ್ಕೆ ಒಲಿದ ಗೆಲುವು. ಕರ್ನಾಟಕಕ್ಕೆ ಹ್ಯಾಟ್ರಿಕ್ ಖುಷಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಟನ್ ಪ್ರಧಾನಿ ಥೆರೆಸಾ ಮೇ ಬೆಂಗಳೂರಿಗಿಂದು ಆಗಮನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಮಾಲೋಚನೆ. ವಿಶ್ವದ ಎಲ್ಲಾ ರಾಷ್ಟ್ರಗಳ ಜತೆಗೂಡಿ ಭಯೋತ್ಪಾದನೆ ಹತ್ತಿಕ್ಕಲು ಬ್ರಿಟನ್ ಬೆಂಬಲ, ಥೆರೆಸಾ ಮೇ. ಟಿಪ್ಪು ಜಯಂತಿ ಆಚರಣೆ, ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮ, ಡಾ ಜಿ ಪರಮೇಶ್ವರ್. ಹಾಗೂ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಿದ ಮಾಲಿನ್ಯ, ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲು ಕೇಂದ್ರ ಸೂಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.